ಇದ್ದೆ. ಬಟ್ ಯಾಕೆ ಇದನ್ನು ಡಿಸೆಂಬರ್ ಕೊನೆಯ ಹಂತಕ್ಕೆ ನಾನು ಇಟ್ಟಿದ್ದು ಅಂದರೆ, ತುಂಬ ಜನ 2024ರಲ್ಲಿ ತುಂಬ ಪ್ಲ್ಯಾನ್ಸ್ ಮಾಡಿಕೊಂಡು ಮಾಡೋಕ್ಕೆ ಆಗದೆ ಇರೋರಿಗೆ ಬಿಡು ಹೇಗಿದ್ದರೂ ನಾನು ಮಾಡಿದ್ದನ್ನು, ನಾನು ಅಂದ್ಕೊಂಡಿದ್ದನ್ನು ಮಾಡಲ್ಲ ಅಂದ್ಕೊಂಡು ಸುಮ್ಮನೆ ಆಗೋದ್ರ ಬದಲು ಮತ್ತೆ ರೀಸ್ಟಾರ್ಟ್ ಮಾಡಿ ನಿಮ್ಮ ಲೈಫ್ನ ಅಂತ ಹೇಳಿ ನಿಮಗೊಂದು ಏನು ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಯಾರ್ಯಾರೆಲ್ಲರೂ ಸ್ಟಾಪ್ ಮಾಡಿದ್ದೀವಿ ಎಲ್ಲರೂ ರೀಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಈ ಬುಕ್ಕನ್ನು ತಗೊಳ್ಳೋಣ ಅಂತ ಹೇಳಿ ನಿರ್ಧಾರ ಮಾಡಿ ಸಾಧಿಸಿದವರ ಜೀವನದ ಅನುಭವಗಳನ್ನೇ ಈ ಪುಸ್ತಕಗಳಲ್ಲಿ ಹೇಳಿದ್ದೇನೆ. ಇದ್ಯಾವುದೋ ಬುದ್ಧಿಮಾತು, ಆದರ್ಶ, ಗೆಲುವಿನ ಸೀಕ್ರೆಟ್ ವಿಷಯ. ನಮಸ್ತೆ. ಇವತ್ತಿಂದ ನಾವು ಹೊಸ ಪುಸ್ತಕವನ್ನು ತಗೊಳ್ತಾ ಇದ್ದೀವಿ. ಈ ಪುಸ್ತಕ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಯಾಕೆ ಅಂದರೆ 2024 ಅಂದರೆ ಈ ವರ್ಷದ ಕೊನೆಯ ಪುಸ್ತಕ ನಾವಿವಾಗ ಆಯ್ಕೆ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಆಯ್ಕೆ ಮಾಡಿಕೊಂಡಿರೋ ಪುಸ್ತಕದ ಹೆಸರು ನಮ್ಮೆಲ್ಲರ ಜೀವನದಲ್ಲೂ ಇದು ಮಾಡಲೇಬೇಕಾಗಿರುವಂತಹ ಒಂದು ಕೆಲಸ ಆಗಿದೆ. ಅದೇನೆಂದರೆ 2024ರಲ್ಲಿ ಸಾಕಷ್ಟು ವಿಚಾರಗಳನ್ನು ಈ ವರ್ಷ ನಾನು ಅದನ್ನು ಮಾಡ್ತೀನಿ, ಈ ವರ್ಷ ನಾನು ಇದನ್ನು ಮಾಡ್ತೀನಿ ಅಂತ ತುಂಬ ಪ್ರಾಜೆಕ್ಟ್ಗಳನ್ನು ನಾವು ನಮ್ಮ ಜೀವನಕ್ಕೋಸ್ಕರ ಮಾಡ್ಕೊಂಡಿರ್ತೀವಿ. ನಿಯಮಗಳನ್ನು ಇದನ್ನು ನಾನು ಈ ವರ್ಷ ಮಾಡೇ ಮಾಡ್ತೀನಿ ಅಂತ. ಎಷ್ಟೊಂದು ನಿರಂತರವಾಗಿ ಮಾಡಬೇಕು ಅಂದ್ಕೊಂಡಿದ್ದು ಕೂಡ ನಾವು ಬ್ರೇಕ್ ಮಾಡಿಬಿಟ್ಟಿರ್ತೀವಿ ಅಥವಾ ಸ್ಟಕ್ ಆಗಿಬಿಟ್ಟಿರ್ತೀವಿ. ಹಾಗಾಗಿ ಜೀವನದಲ್ಲಿ ಬ್ರೇಕ್ ಆಗೋದು, ಸ್ಟಕ್ ಆಗೋದು ಕಾಮನ್. ಬಟ್ ನೀವು ಅಂದ್ಕೊಂಡಿರುವಂತಹ ಕಾರ್ಯವನ್ನು ಸಾಧನೆ ಮಾಡಬೇಕು ಅಂದರೆ, ಯಶಸ್ಸನ್ನು ಅನುಭವಿಸ್ಬೇಕು ಅಂದರೆ, ಅದು ಆರೋಗ್ಯದಲ್ಲಾಗಿರ್ಬೋದು, ಹಣಕಾಸಿನಲ್ಲಾಗಿರ್ಬೋದು, ಯಾವುದೇ ವಿಚಾರದಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತ ಅಂದರೆ ನಾವು ಯಾವಾಗಲಾದರೂ ಸರಿ ಬ್ರೇಕ್ ಆದಾಗ, ಬ್ರೇಕ್ ಡೌನ್ ಆದಾಗ, ಹಾಗೆ ನಮ್ಮ ಮನಸ್ಸಲ್ಲಿ ಸಾಕಪ್ಪ ಅಂತ ಅನ್ನಿಸ್ದಾಗ ಮತ್ತೆ ಆ ನಿರ್ಧಾರಗಳನ್ನು ತಗೊಂಡು ನಾವು ಮಾಡಬೇಕಾಗಿದೆ. ಅದೇ ಈ ಬುಕ್ಕಿನ ಹೆಸರು ರೀಸ್ಟಾರ್ಟ್ ಮಾಡಿ ಅಂತ. ನಾನು ಯಾಕೆ ಈ ಬುಕ್ನ ಮುಂಚೆನೇ ತೊಗೋಬೋದಿತ್ತು, ನಾನು ಇದನ್ನು ಓದಿದ್ದೆ. ಬಟ್ ಯಾಕೆ ಇದನ್ನು ಡಿಸೆಂಬರ್ ಕೊನೆಯ ಹಂತಕ್ಕೆ ನಾನು ಇಟ್ಟಿದ್ದು ಅಂದರೆ, ತುಂಬ ಜನ 2024ರಲ್ಲಿ ತುಂಬ ಪ್ಲ್ಯಾನ್ಸ್ ಮಾಡಿಕೊಂಡು ಮಾಡೋಕ್ಕೆ ಆಗದೆ ಇರೋರಿಗೆ ಬಿಡು ಹೇಗಿದ್ದರೂ ನಾನು ಮಾಡಿದ್ದನ್ನು, ನಾನು ಅಂದ್ಕೊಂಡಿದ್ದನ್ನು ಮಾಡಲ್ಲ ಅಂದ್ಕೊಂಡು ಸುಮ್ಮನೆ ಆಗೋದ್ರ ಬದಲು ಮತ್ತೆ ರೀಸ್ಟಾರ್ಟ್ ಮಾಡಿ ನಿಮ್ಮ ಲೈಫ್ನ ಅಂತ ಹೇಳಿ ನಿಮಗೊಂದು ಏನು ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಯಾರ್ಯಾರೆಲ್ಲರೂ ಸ್ಟಾಪ್ ಮಾಡಿದ್ದೀವಿ ಎಲ್ಲರೂ ರೀಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಈ ಬುಕ್ಕನ್ನು ತಗೊಳ್ಳೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ದು. ಆ್ಯಂಡ್ ಈ ಬುಕ್ಕನ್ನು ಬರೆದಿರೋರು ವಾಗೇಶ್ ಕಟ್ಟಿ ಅಂತ ಹೇಳಿ. ಇವರು ಗೌರಿಬಿದನೂರಲ್ಲಿ ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು, ಹಾಗೆ ನಾಟಕಗಳನ್ನು ಮಾಡಿದ್ದು, ಹಾಗೆ ಅದೆಲ್ಲದರ ಜೊತೆಗೆ ಸಾಫ್ಟ್ವೇರ್ ಕಂಪನಿಯಲ್ಲಿ, ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಅಮೇರಿಕದಲ್ಲೂ ಕೂಡ ಸುಮಾರು ವರ್ಷಗಳು ಇದ್ದು, ಆನಂತರ ಕೋವಿಡ್ನ ನಂತರ ನಮ್ಮ ಭಾರತಕ್ಕೆ ಬಂದ ಮೇಲೆ ಅವ್ರಿಗೆ ಅನ್ನಿಸ್ತು ಇನ್ನೇನೋ ಬೋರ್ ಹೊಡಿತಾ ಇದೆಯಲ್ಲ, ಏನೋ ಮಾಡಬೇಕು ಜೀವನದಲ್ಲಿ ಅಂದಾಗ ಇವರು ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ಮತ್ತೆ ರೀಸ್ಟಾರ್ಟ್ ಮಾಡಿದ್ದು. ಆ ರೀಸ್ಟಾರ್ಟ್ ಮಾಡೋಕ್ಕೆ ಅವರಿಗೆ ಯಾವುದು ಪ್ರೋತ್ಸಾಹ ಕೊಡ್ತು, ಆ ಪ್ರೋತ್ಸಾಹದ ಕಥೆಗಳನ್ನು ಈ ಒಂದು ಬುಕ್ನಲ್ಲಿ ಅವರು ಬರೆದಿದ್ದಾರೆ. ವಾಗೇಶ್ ಕಟ್ಟಿ ಅವರು ಏನು ಹೇಳ್ತಾರೆ ಈ ಬುಕ್ ಬಗ್ಗೆ, ರೀಸ್ಟಾರ್ಟ್ ಬಗ್ಗೆ ಅಂತ ನೋಡೋಣ. ಎಲ್ರಿಗೂ ಈ ಜೀವನದಲ್ಲಿ ಪ್ರಮುಖವಾಗಿ ಬೇಕಾಗಿರುವುದು ಸಕಾರಾತ್ಮಕವಾಗಿ ಸ್ವೀಕರಿಸುವ ಮತ್ತು ಆಗಾಗ ನಮ್ಮನ್ನೇ ನಾವು ರೀಸ್ಟಾರ್ಟ್ ಮಾಡಿಕೊಳ್ಳುವ ಗುಣ. ಸಾಧಿಸಿದವರ ಜೀವನದ ಅನುಭವಗಳನ್ನೇ ಈ ಪುಸ್ತಕಗಳಲ್ಲಿ ಹೇಳಿದ್ದೇನೆ. ಇದ್ಯಾವುದೋ ಬುದ್ಧಿಮಾತು, ಆದರ್ಶ, ಗೆಲುವಿನ ಸೀಕ್ರೆಟ್ ವಿಷಯಗಳಲ್ಲ. ಹಾಗೆ ಸುಮ್ಮನೆ ಈ ಜೀವನದಲ್ಲಿ ಎಲ್ಲರೂ ಎದುರಿಸಿರುವ ಈ ಲೈಫ್ನಲ್ಲಿ ಒಂದಲ್ಲ ಒಂದು ರೀತಿ ನಡೆಯುವ ಘಟನೆಗಳನ್ನೇ ಸಹಜವಾಗಿ ತಿಳಿಸಿದ್ದೇನೆ. ಸೋತವರ ಕತೆ, ಗೆದ್ದವರ ರಹಸ್ಯ, ಅದರಲ್ಲಿಯೂ ಸೋತು ತಮ್ಮನ್ನೇ ರೀಸ್ಟಾರ್ಟ್ ಮಾಡಿಕೊಂಡು ಗೆಲ್ಲುವ ಸಾಹಸದ ಕತೆಗಳಲ್ಲಿ ಒಂದು ಥ್ರಿಲ್, ಮಾಂತ್ರಿಕತೆ ಇದೆ. ಸಾಮಾನ್ಯವಾಗಿ ಗೆದ್ದವರ ಸಾಹಸ ಕಥೆಗಳು, ವಿಜಯಶಾಲಿಯಾದವರ ಸಾಹಸ ಯಾತ್ರೆ ಎಲ್ಲೆಡೆ ಸೌಂಡ್ ಮಾಡುವುದು ಸಾಮಾನ್ಯ. ಸೋತು ಗೆದ್ದವರ ಕಥೆಗಳು ನಮ್ಮನ್ನು ಯಾವತ್ತೂ ರೋಮಾಂಚನಗೊಳಿಸುತ್ತದೆ. ಅನುಮಾನ, ಅವಮಾನ, ಅಡೆತಡೆ, ಆಲಸ್ಯ, ಮೋಸ, ನೋವು, ತಪ್ಪು, ಅಣೆಬರಹ, ಕಠಿಣ ಸಮಸ್ಯೆಗಳು, ಭಯ ಎಲ್ಲವನ್ನೂ ಬದಿಗಿಟ್ಟು ಛಲದಿಂದ ರೀಸ್ಟಾರ್ಟ್ ಮಾಡಿಕೊಳ್ಳುತ್ತಾ ಗೆಲ್ಲಲು
ಹೊರಟವರ ಯಶಸ್ಸಿನ ಸೀಕ್ರೆಟ್ ಇದರಲ್ಲಿದೆ. ಸೋತವರಿಗೆ ಸಾಂತ್ವನ ನೀಡಿ, ಅವಮಾನಪಟ್ಟವರಿಗೆ, ಸೋಲು ಕಂಡವರಿಗೆ, ನೋವು ಉಂಡವರಿಗೆ ಪ್ರೀತಿ ಬಿತ್ತಿ, ಜ್ಞಾನ ಬೆಳೆಸಿ, ಶಕ್ತಿ ತುಂಬುವ, ವಿಜಯಶಾಲಿಗಳಾಗುವ, ಮುನ್ನುಗ್ಗುವವರೆಗೆ ಗುರಿ ತೋರಿಸುವ ಒಂದು ಪ್ರಯತ್ನವಿದು. ಯಾರು ಮುನ್ನುಗ್ತಾರೆ ಅವರಿಗೆ. ಜೀವನದಲ್ಲಿ ಮುನ್ನುಗ್ಗಿ ಈ ಪುಸ್ತಕವನ್ನು ಒಮ್ಮೆ ಓದಿ. ಸೋಲು ಪ್ರಕೃತಿಯ ನಿಯಮವಾದರೆ ಇಲ್ಲಿ ಎಲ್ಲವೂ ಸವಾಲು ಎಂದು ಮುನ್ನುಗ್ಗುತ್ತಾ ಆಗಾಗ ನಮ್ಮನ್ನೇ ನಾವು ರೀಸ್ಟಾರ್ಟ್ ಮಾಡಿಕೊಳ್ಳುತ್ತಾ, ಸಾಧನೆ ಮಾಡಲು ಪ್ರಶ್ನಿಸಿಕೊಳ್ಳುತ್ತಾ, ಏಕೆ ಸಾಧ್ಯವಿಲ್ಲ ಅಂತ ಕೇಳ್ಕೊಳ್ತಾ ನಿರಂತರವಾಗಿ ಹೋರಾಡುವುದು ನಮ್ಮ ಕರ್ತವ್ಯ. ಆಗ ಮಾತ್ರ ಯಶಸ್ಸು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಇದರಲ್ಲೇ ಎಷ್ಟು ಮೀನಿಂಗ್ ಇದೆ ಅಲ್ಲ ಬರೀ ಅವರ ಮಾತುಗಳಲ್ಲೇ. ಆ್ಯಂಡ್ ಈ ಪ್ರತಿಯೊಂದು ಚಾಪ್ಟರ್ಗಳಲ್ಲೂ ಕೂಡ ಸಾಕಷ್ಟು ಜನರ ಒಂದು ಸಾಹಸ ಕಥೆಗಳು, ಸಾಧನೆಯ ಕಥೆಗಳಿದೆ. ಆದರೆ ಸಡನ್ನಾಗಿ ಸಾಧನೆ ಮಾಡಿದವರಲ್ಲ, ಅವರ ಆಗು ಹೋಗುಗಳು, ಅವರು ಅನುಭವಿಸಿರೋ ಅವಮಾನಗಳನ್ನು ಇಲ್ಲಿ ಹೇಗೆ ಅವರು ಮೆಟ್ಟಿ ನಿಂತರು ಅಂತ ನಿಜವಾದ ಕಥೆಗಳನ್ನು ಇದರಲ್ಲಿ ಹೇಳಿದ್ದಾರೆ. ನಮ್ಮೆಲ್ರಿಗೂ ಮೇ ಬಿ 2024ರಲ್ಲಿ ಮತ್ತೆ ನಾವು ರೀಸ್ಟಾರ್ಟ್ ಪ್ರೋಗ್ರಾಮ್ನ ಮಾಡ್ಕೊಳ್ಳೋಣ. 2025ರಲ್ಲಿ ರೀಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಬೇಡಿ. 2025 ಜನವರಿ 1ನೇ ತಾರೀಕಿಂದ ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ ಈ ಡಿಸೆಂಬರ್ 20ನೇ ತಾರೀಕಿಂದನೇ ರೀಸ್ಟಾರ್ಟ್ ಮಾಡಬೇಕು. ಅಟ್ಲೀಸ್ಟ್ ಮಿನಿಮಮ್ 10 ಡೇಸ್ ಆದರೂ ಒಂದು ವಾರ್ಮಪ್ ಇರಬೇಕು ಜನವರಿ 1ನೇ ತಾರೀಕಿಗೆ. ಸೊ ಹೊಸ ವರ್ಷ ಬರ್ತಾ ಇದೆ ಅಂತ ಹೇಳಿ ಸೆಲೆಬ್ರೇಷನ್ ಮಾಡೋಕ್ಕಿಂತ ನಮ್ಮ ಜೀವನನೇ ಸೆಲೆಬ್ರೇಷನ್ ಆಗಿ ಮಾಡ್ಕೊಳ್ಳುವಂತಹ ನಿರ್ಧಾರಗಳ ಕಡೆಗೆ ನಾವು ಸ್ಟ್ರಾಂಗ್ ಆಗಿ ಹೆಜ್ಜೆ ಹಾಕಬೇಕಾಗಿದೆ. ಹಾಗಾಗಿ ನೀವು ಈ ವರ್ಷ ಏನೆಲ್ಲ ಕಲಿಬೇಕು ಅಂದ್ಕೊಂಡಿದ್ದೀರಾ, ಎಷ್ಟು ಅವಕಾಶಗಳನ್ನ ಮಿಸ್ ಮಾಡ್ಕೊಂಡಿದ್ದೀರಾ, ಏನೆಲ್ಲ ಕಾರಣಗಳನ್ನ ಕೊಟ್ಕೊಂಡು ಇನ್ನೂ ನಾವು ನಮ್ಮ ಜೀವನದಲ್ಲಿ ಸುಮ್ಮನೆ ಇದ್ದೀವಿ, ಅದೆಲ್ಲವನ್ನ ಬದಿಗೊಟ್ಟು ಈಗ ನೀವು ನಿರ್ಧಾರ ಮಾಡಿದ್ರೆ ನಿಮ್ಮ ಲೈಫ್ನ ರೀಸ್ಟಾರ್ಟ್ ಮಾಡ್ಕೋಬೋದು. ಬನ್ನಿ ನಾಳೆಯಿಂದ ನಾವು ಓದೋಣ ರೀಸ್ಟಾರ್ಟ್ ಬುಕ್ಕನ್ನು. ಜನವರಿ 2025ಕ್ಕೆ ಒಂದು ಹೊಸ ರೀಸ್ಟಾರ್ಟ್ ಕೊಡುತ್ತೆ ಖಂಡಿತ ಈ ಬುಕ್. ಥ್ಯಾಂಕ್ ಯು.